ದಾರಿ ತಪ್ಪಿದ ಮೊಮ್ಮಗನ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಪವರ್ ಟಿವಿಯಲ್ಲಿ ಮಾತ್ರ ಪ್ರಜ್ವಲ್ ಪ್ರಕರಣದ ಬಿಗ್ ಅಪ್ಡೇಟ್ ಸಿಗೋದಕ್ಕೆ ಸಾಧ್ಯ. ಪ್ರಜ್ವಲ್ ರೇವಣ್ಣನ ಈ ಪ್ರಕರಣವನ್ನ ಬಯಲಿಗೆಳೆದಿದೆ ಪವರ್ ಟಿವಿ. ಪವರ್ ಟಿವಿಯಲ್ಲಿ ಮಾತ್ರ ಪ್ರಜ್ವಲ್ ಪ್ರಕರಣದ ಬಿಗ್ ಅಪ್ಡೇಟ್ ಸಿಗೋದಕ್ಕೆ ಸಾಧ್ಯ, ನಿಖರವಾದಂತ ಸುದ್ದಿ ಸಿಗೋದಕ್ಕೆ ಸಾಧ್ಯ. ಈಗಿನ ಬೆಳವಣಿಗೆ ಕೇಳಿದ್ರೆ ನಿಜಕ್ಕೂ ನೀವೆಲ್ಲ ಬೆಚ್ಚಿ ಬೀಳ್ತೀರಿ. ಪವರ್ ಟಿವಿಯಲ್ಲಿ ಮಾತ್ರ ಈ ಆಘಾತಕಾರಿ ಸ್ಫೋಟಕ ಸುದ್ದಿ. ದಾರಿ ತಪ್ಪಿದ ಮೊಮ್ಮಗನ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಪವರ್ ಟಿವಿ ನಿಮ್ಮ ಮುಂದೆ ಇಡ್ತಾ ಇದೆ. ಬೇರೆಲ್ಲೂ ಕೂಡ ನಿಮಗೆ ಹೆಚ್ಚಿನ ಅಪ್ಡೇಟ್ ಸಿಗೋದಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಈಗ ಹೇಳ್ತಾ ಇರುವಂತ ಸುದ್ದಿ ನಿಜಕ್ಕೂ ನಿಮ್ಮನ್ನ ಬೆಚ್ಚಿ ಬೀಳಿಸುತ್ತೆ. ಹಾಸನದ ಜನರೇ, ಹೊಳೆನರಸೀಪುರದ ಜನರೇ, ಎಚ್ಚರ ಎಚ್ಚರ, ಎಚ್ಚರಿಕೆಯಿಂದ ಇರಿ. ವಿಡಿಯೋ ಲೀಕ್ ಬೆನ್ನಲ್ಲೇ ಸಂತ್ರಸ್ತರ ಕುಟುಂಬಕ್ಕೆ ಆಮಿಷ, ಬ್ಲಾಕ್ ಮೇಲ್ ಅನ್ನ ಮಾಡಲಾಗ್ತಾ ಇದೆ. ವಿಡಿಯೋ ಲೀಕ್ ಬೆನ್ನಲ್ಲೇ ಸಂತ್ರಸ್ತರ ಕುಟುಂಬಕ್ಕೆ ಆಮಿಷಗಳನ್ನ ಒಡ್ಡಿ ಬ್ಲಾಕ್ ಮೇಲ್ ಮಾಡಲಾಗ್ತಾ ಇದೆ. ಸಂತ್ರಸ್ತರ ಕುಟುಂಬಸ್ಥರನ್ನ ಸಾರಾ ಮಹೇಶ್ ಸಂಪರ್ಕಿಸ್ತಾ ಇದ್ದಾರೆ. ಸಂತ್ರಸ್ತೆಯರ ಕುಟುಂಬಸ್ಥರನ್ನ ಸಂಪರ್ಕಿಸಿ ಸಾರಾ ಮಹೇಶ್ ಮಾತನಾಡ್ತಾ ಇದ್ದಾರೆ. ಏನೇ ಆದ್ರೂ ನಾವು ಸೆಟ್ಲ್ ಮಾಡ್ತೀವಿ, ಕೇಸ್ನಿಂದ ವಾಪಸ್ ಹಿಂದೆ ಸರಿರಿ ಅಂತ ಹೇಳ್ತಾ ಇದ್ದಾರೆ. ನಾಚಿಕೆಗೇಡಿನ ಮತ್ತೊಂದು ಕೆಲಸಕ್ಕೆ ಮುಂದಾಕಿದ್ದಾರೆ. SIT ವಿಚಾರಣೆಗೆ ಹಾಜರಾಗಬೇಡಿ, ಯಾವುದೇ ಹೇಳಿಕೆಯನ್ನ ಕೊಡಬೇಡಿ. ಸಂತ್ರಸ್ತೆಯರಿಗೆ ಆಮಿಷ ಒಡ್ಡಿ ಒಪ್ಪದೇ ಇದ್ದಾಗ ಬೆದರಿಕೆ ಹಾಕಿ ಎಚ್ಚರಿಕೆಯನ್ನ ನೀಡಲಾಗ್ತಾ ಇದೆ. ಪವರ್ ಟಿವಿಗೆ ಸಿಕ್ಕಿದೆ ಈ ಬಗ್ಗೆ ಸಂತ್ರಸ್ತೆಯರ ಕುಟುಂಬದಿಂದ ಮಾಹಿತಿ. ಯಾರದೇ ಯಾವುದೇ ಒತ್ತಡಕ್ಕೆ ಮಣಿಯದೆ ಪವರ್ ಟಿವಿ ವರದಿಯನ್ನ ಪ್ರಸಾರ ಮಾಡ್ತಾ ಇದೆ. ಮುಂದೇನು ಕೂಡ ಪ್ರಸಾರ ಮಾಡುತ್ತೆ. ಇದು ಸ್ಟೋರಿ ಅಲ್ಲ, ಇದು ಹೋರಾಟ. ಪವರ್ ಟಿವಿ ವರದಿ ಬೆಂಬಲಿಸಿ ಸಂತ್ರಸ್ತರ ಪರವಾಗಿ ಪವರ್ ಟಿವಿ ನಿಂತ್ಕೊಂಡಿದೆ. ಸಂತ್ರಸ್ತರ ಕುಟುಂಬಸ್ಥರೇ ಸ್ವತಃ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಹಾಸನದ ಜನರೇ, ಹೊಳೆನರಸೀಪುರದ ಜನರೇ, ದಯವಿಟ್ಟು ಎಚ್ಚರಿಕೆಯಿಂದ ಇರಿ. ಎಂತ ನೀಚ ಕೆಲ್ಸಕ್ಕೆ ಬೇಕಾದ್ರೂ ಇವ್ರು ಇಳಿತಾರೆ. ಈಗ ಯಾವ ಮರ್ಯಾದೆ ಕೂಡ ಉಳಿದಿಲ್ಲ. ಸಾರಾ ಮಹೇಶ್ ಅವರು ಸಂತ್ರಸ್ತೆಯರ ಕುಟುಂಬಸ್ಥರನ್ನ ಸಂಪರ್ಕಿಸ್ತಾ ಇದ್ದಾರೆ. ಸೆಟ್ಲ್ಮೆಂಟ್ ಮಾಡ್ಬಿಡೋಣ, ಏನೂ ಆಗೋದಿಲ್ಲ, ಕೇಸ್ನಿಂದ ವಾಪಸ್ ಹಿಂದೆ ಬನ್ನಿ, SIT ಜೊತೆಗೆ ಏನು ಹೇಳ್ಕೊಳ್ಬೇಡಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಪ್ರಣೋತ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಣೋತ್, ನಿರ್ಭೀತ ಪತ್ರಿಕೋದ್ಯಮದ ಹೆಗ್ಗುರುತು ಅಂತ ಪವರ್ ಟಿವಿಯನ್ನ ಹೇಳ್ತೀವಿ. ಪವರ್ ಟಿವಿ ಯಾವುದೇ ಮುಲಾಜಿಗೂ ಜೊತೆಗೆ ಯಾವುದೇ ಒತ್ತಡಕ್ಕೂ ಮಣಿಯದೆ ಈ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದೆ. ಜೊತೆಗೆ ಸಂತ್ರಸ್ತೆಯರ ಪರವಾಗಿ ಕೂಡ ನಿಂತ್ಕೊಂಡಿದೆ. ಆದ್ರೆ ಈಗ ಆಲ್ರೆಡಿ ಪ್ರಜ್ವಲ್ ರೇವಣ್ಣ ಮಾಡಿರುವಂತ ಅಸಹ್ಯಕರ ಸಂಗತಿ ಇದೆಯಲ್ಲ, ಅಸಹ್ಯಕರ ವಿಚಾರ ಇದೆಯಲ್ಲ, ಇದನ್ನ ಖಂಡಿಸಿ ನಾಚಿಕೆ ಪಡ್ಕೊಳ್ಳೋ ಬದಲು ಮಾನ ಮರ್ಯಾದೆ ಬಿಟ್ಬಿಟ್ಟು ಇವರು ಸಂತ್ರಸ್ತೆಯರನ್ನ ಆಮಿಷ ಹೊಡ್ಡೋದು, ಅವರ ಕುಟುಂಬಕ್ಕೆ ಬ್ಲಾಕ್ ಮೇಲ್ ಮಾಡೋದು, ಬೆದರಿಕೆ ಹಾಕೋದು ಮಾಡ್ತಾ ಇದ್ದಾರಲ್ಲ, ಏನ್ ಹೇಳಬೇಕು ಇಂಥವ್ರಿಗೆ? ಸಿಂಧೂರ, ನಾವು ಇಷ್ಟೊತ್ತವರೆಗೂ ಪ್ರಜ್ವಲ್ ರೇವಣ್ಣ ಮಾತ್ರ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ರು ಅಥವಾ ಪ್ರಜ್ವಲ್ ರೇವಣ್ಣ ವೈಯಕ್ತಿಕವಾಗಿ ಅವರ ತೀಟೆ ತೆವಲನ್ನ ತೀರಿಸ್ಕೊಳ್ಳೋದಕ್ಕೆ ಈ ರೀತಿ ಮಾಡ್ತಾ ಇದ್ರು ಅಂತ ಅನ್ಕೊಂಡಿದ್ವಿ. ಆದ್ರೆ ಎಲ್ಲ ಒಂದ್ ಕಡೆನಲ್ಲಿ ಈಗಿನ ಬೆಳವಣಿಗೆ ನೋಡಿದ್ರೆ ಅನಿಸ್ತಾ ಇದೆ, ಇಲ್ಲಿ JDSನ ದೊಡ್ಡ ದೊಡ್ಡ ನಾಯಕರುಗಳು, ಶಾಸಕರಾಗಿದ್ದವರು, ಸಚಿವರಾಗಿದ್ದವ್ರದ್ದು ಕೈವಾಡ ಇದೆಯಾ, ಅವ್ರದ್ದು ಕುಮ್ಮಕ್ಕಿದೆಯಾ ಅಂತ ಅನ್ಸುತ್ತೆ. ಯಾಕಂದ್ರೆ 2,000 ಚಿಲ್ಲರೆ ಹೆಣ್ಮಕ್ಕಳ ಮಾನ ಹಾಸನದಲ್ಲಿ ಪೆನ್ಡ್ರೈವ್ ಅಲ್ಲಿ ಹರಾಜಾಗ್ತಾ ಇದೆ. ಅವರು ತಮ್ಮ ಮಾನ ಪ್ರಾಣಕ್ಕೋಸ್ಕರ ಹೋರಾಡೋದಕ್ಕೆ ಮುಂದಾಗ್ತಿದ್ದಾರೆ. ಅವ್ರಿಗೆ ರಕ್ಷಣೆ ಕೊಡ್ತೀವಿ ಅಂತ ನಾವು ಹೇಳಿದ್ದೀವಿ. ಮಹಿಳಾ ಆಯೋಗ ಅವರನ್ನು ಸಂಪರ್ಕ ಮಾಡ್ತಾ ಇದೆ. ಇವತ್ತು 12ಕ್ಕೂ ಹೆಚ್ಚು ಜನ ಈ SIT ಮುಂದೆ ಹಾಜರಾಗಿ ನಾವು ಹೇಳಿಕೆ ಕೊಡೋದಕ್ಕೆ ಸಿದ್ಧ ಅಂತ ಹೇಳ್ತಾ ಇದ್ರೆ, ಈ ಕಡೆ ಯಾರೊಬ್ರು ಸಾರಾ ಮಹೇಶ್ ಅನ್ನುವಂಥ ಮಹಾನಾಯಕರು ಅವ್ರಿಗೆಲ್ಲ ಕಾಲ್ ಮಾಡ್ತಿದ್ದಾರಂತೆ. ಅವ್ರ ಕುಟುಂಬಕ್ಕೆ ಕಾಲ್ ಮಾಡಿ, ನೀವು ಕೇಸಿಗೆ ಬರಬೇಡಿ, ನೀವು ಕೇಸಿನ ದೂರ ಇರಿ, ನೀವು SIT ಮುಂದೆ ಹಾಜರಾಗಬೇಡಿ, ನೀವು SIT ಮುಂದೆ ಹಾಜರಾಗದೇ ಇದ್ರೆ ನಾವು ಇದನ್ನೆಲ್ಲ ಸೆಟ್ಲ್ ಮಾಡ್ತೀವಿ. ನಿಮಗೆ ದುಡ್ಡು ಬೇಕಾ, ನಿಮಗೆ ಮತ್ತೊಂದು ಬೇಕಾ, ಮಗದೊಂದು ಬೇಕಾ, ನಾವು ಕೊಡ್ತೀವಿ. ಇಲ್ವಾ, ನೀವು ಅದಕ್ಕೂ ಕೇಳೋದಿಲ್ವಾ, ನಿಮ್ಮನ್ನು ಏನು ಮಾಡಬೇಕು, ನಿಮ್ಮನ್ನು ಹೇಗೆ ನೋಡ್ಕೋಬೇಕು ನಮಗೆ ಗೊತ್ತು, ನಾವು ಹಾಗೆ ನೋಡ್ಕೋತೀವಿ ಅನ್ನೋ ರೀತಿಯ ಆಮಿಷ ಬೆದರಿಕೆಗಳನ್ನು ಹಾಕ್ತಿದ್ದಾರೆ. ಅಂತಂದ್ರೆ ಒಂದು ವೇಳೆ ಇವ್ರಿಗೆಲ್ಲ ಅಧಿಕಾರ ಸಿಕ್ಬಿಟ್ರೆ ಸಿಂಧೂರ, ಕರ್ನಾಟಕದ ಮನೆ ಮನೆಗೆ ಬರ್ತಾರೆ ಇವರು. ಮನೆ ಹೆಂಗಸರು ಸೀರೆ ಸೆರ್ಗ ಕೈ ಹಾಕೋದಕ್ಕೆ ಹೆಸೋದಿಲ್ಲ ಇವರು. ಇದೇ ಸಾರಾ ಮಹೇಶ್ ಮನೆಯಲ್ಲಿ ಯಾರಾದ್ರೂ ಮಹಿಳೆ ಈಗ ಸಂತ್ರಸ್ತೆ ಆಗಿದ್ದಿದ್ರೆ ಸಾರಾ ಮಹೇಶ್ ಹಾಗೆ ಹೇಳ್ತಿದ್ರ, ನೀವು ಅವ್ರಿಗೆ ಹಾಗೆ ಹೇಳ್ತಿದ್ರ, ನಾವು ನೋಡ್ಕೋತೀವಿ, ನೀವು ಹೊರಗಡೆ ಬರಬೇಡಿ, ನೀವೇನು ಮಾತಾಡಕ್ ಬರಬೇಡಿ ಅಂತ ನೀವು ಹಾಗೆ ಹೇಳ್ತಿದ್ರ. ಯಾಕೆ ನಿಮ್ಮನೆ ಹೆಣ್ಮಗುಗಿರೋ ಮರ್ಯಾದೆ ಬೇರೆ, ಕಂಡೋರ್ ಮನೆ ಹೆಣ್ಮಗುಗಿರುವ ಮರ್ಯಾದೆ ಬೇರೆ, ಅವಳಿಗಿರೋ ಗೌರವ ಬೇರೆ, ನಿಮ್ಮನೆ ಹೆಣ್ಮಕ್ಳಿಗಿರೋ ಗೌರವ ಬೇರೆ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ. ಸಾರಾ ಮಹೇಶ್ ಆಗಿರ್ಲಿ, ದಳಪತಿ ಅಂತ ಕರೆಸ್ಕೊಳ್ಳೋ ಯಾರೇ ಆಗಿರ್ಲಿ, JDS ಅವ್ರು ಯಾರೇ ಆಗಿರ್ಲಿ, ಕಾಲ್ ಮಾಡಿ ನೀವು ಆಮಿಷ ಒಡ್ತೀರಿ, ಮತ್ತೊಂದು ಮಾಡ್ತೀರಿ ಅಂತಂದ್ರೆ ಇದರಲ್ಲಿ ನಿಮ್ಮ ಕೈವಾಡುವು ಇದೆ. SIT ಇವ್ರನ್ನು ಕರೆಸಬೇಕು, ಇವ್ರನ್ನು ತನಿಖೆಗೆ ಒಳಪಡಿಸಬೇಕು. ಸಾರಾ ಮಹೇಶ್ ಆಗಿದ್ರೇನು, ಕುಮಾರಸ್ವಾಮಿ ಆಗಿದ್ರೇನು, ಪ್ರಕರಣವನ್ನು ಮುಚ್ಚಾಕೋದಕ್ಕೆ ಏನೇನು ಬೇಕು ಎಲ್ಲವನ್ನೂ ಇವರು ಮಾಡ್ತಿದ್ದಾರೆ, ಎಲ್ಲವನ್ನೂ ಮಾಡ್ತಾ ಇದ್ದಾರೆ. ಆದ್ರೆ ನಾವು ಬಿಡೋದಿಲ್ಲ. ನೀವು ನಿಮ್ಮ ಮನಸ್ಸಿಗೆ ಬಂದಂಗೆ ಅವ್ರಿಗೆ ಆಮಿಷ ಕೊಡಬಹುದು, ಬೆದರಿಕೆ ಹಾಕ್ಬಹುದು, ಮತ್ತೊಂದು ಹಾಕ್ಬಹುದು. ಆದ್ರೆ ಅವ್ರ ಪರವಾಗಿ ನಾವು ನಿಂತಿದ್ದೀವಿ ಅಂತ ಹೇಳಿದೀವಿ. ಮಹಿಳಾ ಆಯೋಗ ನಿಂತಿದೆ, ರಾಷ್ಟ್ರೀಯ ಮಹಿಳಾ ಆಯೋಗ ನಿಂತಿದೆ, SITಯ ತನಿಖೆಯಲ್ಲಿ 2 ಮಹಿಳಾ SP ಗಳಿದ್ದಾರೆ. ಅವರೆಲ್ಲ ಇದನ್ನು ನೋಡ್ಕೊಂಡು ಸುಮ್ಮನೆ
ಅಲ್ಲೇ ಕುತ್ಕೋತಾರೆ ಅಂತ ಬಯಸಿದಾರ. ಇದು ನಾವು ಮಾಡ್ತೀವಿ, ಇದು ಹೊರಗಡೆ ಬರಲ್ಲ ಅನ್ಕೊಂಡೇ ಪ್ರಜ್ವಲ್ ಅದನ್ನ ಮಾಡಿದ್ದು. ಈಗ ಇದು ಹೊರಗಡೆ ಬರಲ್ಲ, ನಾವು ಕ್ಲಿಯರ್ ಮಾಡ್ಬಿಡ್ತೀವಿ ಅಂತ ಇವರು ಸಾರಾ ಮಹೇಶ್ ಅನ್ಕೊಂತಿದ್ದಾರೆ. ಹಾಸನ ತುಂಬಾ ಮೆಂದಿದೆ ಸರ್ ನಿಮ್ಮ ಗೂಳಿ, ಈಗ ಬರುತ್ತೆ ಮೈಸೂರಿಗೆ. ಮೈಸೂರಿನಲ್ಲಿ ಮಹಿಳೆಯರಿದ್ದಾರೆ, ಮೈಸೂರಿನ JDS ಕಾರ್ಯಕರ್ತೆಯರಲ್ಲಿದ್ದಾರೆ, ಮೈಸೂರಿನ ಅಧಿಕಾರಿಗಳು ಯಾರಿದ್ದಾರೆ, ಪೊಲೀಸರು ಯಾರಿದ್ದಾರೆ ಅಂತ ಬರ್ತಾರೆ. ಅವ್ರಿಗೆ ನೀವು ರೆಡ್ ಕಾರ್ಪೆಟ್ ಹಾಸ್ಕೊಡ್ತಾ ಇದ್ದೀರಿ. ಮಾಡಿದ್ದು ಸಾಕಾಗಿಲ್ಲ, 2.5 ಸಾಕಾಗಿಲ್ಲ, ಇನ್ನೊಂದು 5 ಮಾಡೋಣ, 5,000 ಮಾಡೋಣ ಅಂದ್ಕೊಂಡು ಬರ್ತಾ ಇದ್ದೀರಿ. ಆ ಮಟ್ಟಿನ ನೀಚ ಕೃತ್ಯಕ್ಕೆ JDSನವರು ಇಳಿತಾ ಇದ್ದೀರಿ. ನಿಮ್ಮ ಸಂಸದ ಮಾಡಿರುವ ಅನಾಚಾರದಿಂದ ನಿಮ್ಮ ಪಕ್ಷದ ಮರ್ಯಾದೆ, ನಿಮ್ಮ ಮುಖಂಡರ ಮರ್ಯಾದೆ, ಮಾಜಿ ಪ್ರಧಾನಿಗಳ ಮರ್ಯಾದೆ ಬೀದಿನಲ್ಲಿ ಹರಾಜಾಗಿದೆ. ಇನ್ನೂ ಅವಕಾಶ ಮಾಡಿಕೊಡ್ಬೇಡಿ. ಇನ್ನಷ್ಟು ನಿಮ್ಮ ಮರ್ಯಾದೆ ಕಳ್ಕೊಂಡು ಕರ್ನಾಟಕದಂತೆ ಹೋಗಿಬಿಡ್ತೀರಿ. ನನ್ನ ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ ಪ್ರಣೋತ್. ಸಾರಾ ಮಹೇಶ್ ಇಡೀ ಕರ್ನಾಟಕಕ್ಕೆ ಗೊತ್ತಿರುವಂತ ವಿಚಾರ, ಕುಮಾರಸ್ವಾಮಿ ಅವರ ಕುಟುಂಬಕ್ಕೆ ಎಷ್ಟು ಅತ್ಯಾಪ್ತರು ಅಂತ ಹೇಳಿ ಎಲ್ರಿಗೂ ಕೂಡ ಗೊತ್ತಿದೆ. ಜೊತೆಗೆ ಸಾರಾ ಮಹೇಶ್ ಜೊತೆಗೆ ಇನ್ನೊಂದಷ್ಟು ಜನ ಇದ್ದಾರೆ, ಈ ಕುಮಾರಸ್ವಾಮಿ ಅವರ ತಲೆಯನ್ನ ಕೆಡಿಸೋರು ಅಥವಾ ಬೇಡ ಕೆಲಸಗಳನ್ನ ಮಾಡ್ತಿದ್ದವರು. ನಿನ್ನೆ ನಮ್ಮ ಶೋನಲ್ಲೂ ಕೂಡ ಇದ್ರ ಬಗ್ಗೆ ಮಾತನಾಡ್ತಾ ಇದ್ವಿ, 6 ಗಂಟೆ ಶೋನಲ್ಲೂ ಕೂಡ ಇಂಥವರೆಲ್ಲ ಇದ್ದಾರಲ್ಲ. ಹಾಗಾದ್ರೆ ಇದರಲ್ಲಿ ಏನ್ ಅನ್ಸ್ತಾ ಇದೆ ಅಂತಂದ್ರೆ, ಈ ಪ್ರಕರಣವನ್ನ ಗಂಭೀರವಾಗಿ ಗಮನಿಸಿದಾಗ ಮೇಲ್ನೋಟದಲ್ಲಿ ಪ್ರಣೋತ್, ಬಹುತೇಕ JDS ನಾಯಕರ ಸಪೋರ್ಟ್ ಇಂದಲೇ ಪ್ರಜ್ವಲ್ ರೇವಣ್ಣಂಗೆ ಇವತ್ತು ಇಷ್ಟು ಧೈರ್ಯ ಬಂದಿರೋದು. ಇಲ್ಲಾಂದ್ರೆ ಇವ್ರು ಎಲ್ರಿಗೂ ಗೊತ್ತಿದೆ, ಎಲ್ಲರಿಗೂ ವಿಚಾರ ಗೊತ್ತಿದ್ದೆ ವಿಚಾರವನ್ನ ಮುಚ್ಚಿಡೋ ಕೆಲಸ ಮಾಡಿದ್ದಾರೆ ಇವರು. ನೋಡಿ, ನಾನು ಒಂದೊಂದಾಗಿ ಹೇಳ್ತೀನಿ ನೋಡಿ. ರೇವಣ್ಣ ಅವ್ರು ಹೇಳ್ತಾರೆ 4 ವರ್ಷದ ಹಿಂದಿನ ಪ್ರಕರಣ ಅಂತ, ಕುಮಾರಸ್ವಾಮಿ ಅವ್ರು ಹೇಳ್ತಾರೆ 2012 ಪ್ರಕರಣ ಅಂತ, ಸಾರಾ ಮಹೇಶ್ ಅವ್ರು ಬಂದ್ಬಿಟ್ಟು ನಾವು ನೋಡ್ಕೋತೀವಿ ಅಂತ ಹೇಳಿ. ಅಂದ್ರೆ ವಾಟ್ ಇಸ್ ದಿಸ್? ಕುಮಾರಣ್ಣಂಗೂ ಗೊತ್ತು, ರೇವಣ್ಣಂಗೂ ಗೊತ್ತು, ಈ ಕಡೆ ಸಾರಾ ಮಹೇಶ್ಗೂ ಗೊತ್ತು. ನೀವು ಸುಮ್ನಿರಿ, ನಾವು ದುಡ್ಡು ಕೊಡ್ತೀವಿ. ಯಾರೊಬ್ರು ಇವತ್ತು ಮಹಿಳೆ ಪೋಸ್ಟ್ ಹಾಕಿದ್ರು, ಹಸಿದ ಹೆಣ್ಣಿನ ಹೊಟ್ಟೆಗೆ ಅನ್ನ ಹಾಕಿ, ಸಾಧ್ಯ ಆದ್ರೆ, ಇಲ್ಲದೆ ಇದ್ರೆ ಬೇರೆ ಏನ್ ಮಾಡೋದಕ್ಕೆ ಹೋಗ್ಬೇಡಿ. ಕಾಲೇಜ್ಗೆ ಮಕ್ಕಳನ್ನ ಸೇರಿಸಬೇಕು ಅಂತ ಬಂದ್ರೆ ಇವ್ರ ಜೊತೆ ಪಲ್ಲಂಗಕ್ಕೆ ಕಳಿಸ್ಬೇಕು. ಅಲ್ಲಿ ಯಾವ್ದೋ ನರ್ಸಿಂಗ್ ಕಾಲೇಜಲ್ಲಿ ಇವ್ರಿಗೇನೋ ಒಂದೇನೋ ಟ್ರೀಟ್ಮೆಂಟ್ ಆಗ್ಬೇಕು, ಸರ್ ನಮ್ಮ ಹತ್ರ ದುಡ್ಡಿಲ್ಲ, 15 ಲಕ್ಷ ಆಗತ್ತೆ ಅಂತಂದ್ರೆ, ಇಲ್ಲ ನಾವು ನೋಡ್ಕೋತೀವಿ ಬನ್ನಿ, ಒಂದ್ ರಾತ್ರಿ ನಮ್ಮ ಜೊತೆ ಇರಬೇಕು ಅನ್ನೋ ಕಂಡೀಷನ್. ವಾಟ್ ಇಸ್ ದಿಸ್? ಕರ್ನಾಟಕದ ಮಹಿಳೆಯರು ಇಂಥವ್ರು ನೋಡ್ಕೊಂಡು ಸುಮ್ಮನೆ ಕೂರ್ಬೇಕಾ? ಒಂದು ನೆನಪಿಟ್ಕೊಳ್ಳಿ JDSನವರೇ, ಕರ್ನಾಟಕದ ಮನೆಯಿಂದ ಮಹಿಳೆಯರು ಕಸಪೊರಕೆ ಹಿಡ್ಕೊಂಡು ಹೊರಗಡೆ ಬಂದ್ರೆ ಹೇಳ ಹೆಸರಿಲ್ಲದೆ ಹೋಗ್ತೀರಿ ನೀವು. ಐ ಥಿಂಕ್ JDSನವರು ಅಂತ ಹೇಳೋದಕ್ಕಿಂತ ಇವತ್ತು ಬಹುತೇಕ ಕಡೆ JDSನ ಸದಸ್ಯರು ರಾಜೀನಾಮೆ ಕೊಡ್ತಾ ಇದ್ದಾರೆ. ಇವ್ರು ಮಾಡಿರೋ ಹೀನ ಕೃತ್ಯಕ್ಕೆ, ಅಸಹ್ಯದ ಕೆಲಸಕ್ಕೆ ನಮ್ಗಿಂತ ಪಕ್ಷ ಬೇಡ ಅಂತ ಬಿಟ್ಟು ಹೋಗ್ತಾ ಇದ್ದಾರೆ. ಐ ಥಿಂಕ್ ಇಡೀ JDSನ ನಾವಿಲ್ಲಿ ದೂರೋದು ತಪ್ಪಾಗುತ್ತೆ. ಆದ್ರೆ ಇವರ ಆಪ್ತಿಯಾಪ್ತರು, ಇವರ ಈ ಕೆಲಸಗಳಲ್ಲಿ ಇವ್ರಿಗೆ ಸಪೋರ್ಟ್ ಮಾಡ್ತಾ ಇರೋರು, ಇದರಲ್ಲಿ ಭಾಗಿಯಾಗಿದ್ದವ್ರು ಯಾರಿದಾರಲ್ಲ, ಅಥವಾ ಕುಮಾರಸ್ವಾಮಿಯ ಅತ್ಯಾಪ್ತ ವಲಯದಲ್ಲಿ ಕೆಲಸ ಮಾಡ್ತಾ ಇರೋರು, ಇವರೆಲ್ಲರೂ ಇದ್ದಾರಲ್ಲ, ಇವರಿಗೆ ಎಷ್ಟು ತೂಚಿ ಅಂತ ಉಗಿದ್ರು ಕೂಡ ಸಾಕಾಗೋದಿಲ್ಲ ಅಂತ ಅನ್ಸುತ್ತೆ. ಯಾಕೆಂದ್ರೆ ಅದು ಗಮನಿಸ್ತಾ ಇದ್ವಿ, ಬೇರೆ ಕಡೆ ಕೂಡ JDSನ ಸದಸ್ಯರು, ಪದಾಧಿಕಾರಿಗಳೆಲ್ಲರೂ ಕೂಡ ಯಪ್ಪ ಇಂಥ ಅಸಹ್ಯದ ಪಕ್ಷ ನಮಗ್ ಬೇಡ ಅಂತ ಹೇಳಿ ಇವತ್ತು ಪಕ್ಷವನ್ನ ಬಿಟ್ಟು ಹೋಗ್ತಾ ಇದ್ದಾರೆ. ಪಕ್ಷದ ಹೆಸರು ಹೇಳೋದಕ್ಕೆ ನಾಚಿಕೆ ಆಗುತ್ತೆ ಅಂತಲೂ ಕೂಡ ಅವರ ಶಾಸಕರು ಹೇಳಿದ್ದಾರೆ, ಸಿಟ್ಟಿಂಗ್ ಶಾಸಕರು ಹೇಳಿದ್ದಾರೆ. ಎಲ್ಲ ಒಂದ್ ಕಡೆ ನೋಡಿ, ಈ ಪ್ರಕರಣಕ್ಕೆ ಹೆಣ್ಣಿನ ಮಾನ ಮರ್ಯಾದೆಯನ್ನು ಕಾಪಾಡೋದಕ್ಕೆ ಯಾವುದೇ ಪಕ್ಷ ಪಾರ್ಟಿಗಳ ಲಿಂಕ್ ಆಗಬೇಕಿಲ್ಲ, ಅಥವಾ ಯಾವುದೋ ಮುಖಂಡ ಆಗಿರ್ಬೋದು. ಹೆಣ್ಣಿನ ವಿಚಾರದಲ್ಲಿ ಈ ರೀತಿ ನಿರ್ಧಾರ ತಗೊಂಡಿದ್ರೆ ಅವನ್ ಯಾವ ದೊಣ್ಣೆ ನಾಯಕ ಆಗಿದ್ರೇನು, ಯಾವ ಶಾಸಕ ಆದ್ರೇನು, ಯಾವ ಸಚಿವ ಆದ್ರೇನು, ಕರ್ನಾಟಕದವರು ಒಬ್ಬ ಮಹಿಳೆಯ ಮರ್ಯಾದೆ, ಗೌರವ, ಘನತೆಯನ್ನ ಕಾಪಾಡೋದು ಬಿಟ್ಕೊಂಡು ತಮ್ಮ ನಾಯಕರನ್ನ ಕಾಪಾಡೋದಕ್ಕೆ ಹೋಗ್ತಾರೆ ಅಂತಂದ್ರೆ ಅವ್ರ ನಾಯಕರಲ್ಲ, ಅವ್ರಿಗೆ ಬೇರೆ ಪದಗಳು ಕರೆಯಬೇಕಾಗುತ್ತೆ.